ನಾನು ತೋಟದ ಜೊತೆಗೆ ನಾನು ಏನೋ ಈ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಅನಂತನಗರ ವಿದ್ಯಾನಿಕೇತನ್ ಅಂತ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಅದ್ರ ಜೊತೆಯಲ್ಲಿ ಆಗಾಗ ಪಾರ್ಟ್ ಟೈಮ್ ಇದು ನಮ್ಮ ಬ್ರದರ್ ನೋಡ್ಕೋತಾರೆ. ನಾನು ಏನೋ ಫರ್ಟಿಲೈಸರ್ ಆಗಿರ್ಬೋದು, ಔಷಧಿಗಳಾಗಿರ್ಬೋದು ಎಲ್ಲ ನಾನೇ ಅವ್ರಿಗೆ ರೆಕಮೆಂಡ್ ಮಾಡೋದು. ಓಕೆ, ಟೆಕ್ನಿಕಲ್ ಆಗಿ ನೀವು ಸಪೋರ್ಟ್ ಮಾಡ್ತೀರಾ, ಫಿಸಿಕಲ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಹೌದೌದು. ಈ ನೋಡಿ ಫ್ರೀ ಟೈಮಲ್ಲಿ ಬಂದು ಈಗ ಒಂಥರ ನಮಗೂ ಸ್ವಲ್ಪ ಖುಷಿ ಆಗ್ತದೆ ಹಳ್ಳಿ ಕಡೆ ಬಂದು. ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರಲ್ವಾ, ಹಾಗೆ ಬಂದು ಸ್ವಲ್ಪ ಔಷಧಿ ಗೊಬ್ಬರ ಹೊಡಿಯೋದು ಇವೆಲ್ಲ ನೋಡಿದ್ರೆ ನಮ್ ಖುಷಿ. ಈ ಸಿಟಿ ಲೈಫಲ್ಲಿ ಯಾವಾಗ ಏನಿರ್ತದೆ. ಹೌದು. ಓಕೆ, ಈಗ ಈ ಒಂದು ಹೂವಿನ ಕೃಷಿಗೆ ಬಂದಾಗ ಸರಿ ಸುಮಾರು ನೀವು ಎಷ್ಟು ವರ್ಷಗಳಿಂದ ಇದನ್ನ ಮಾಡ್ಕೊತಾ ಬಂದಿರ್ತೀರಾ? ನಾವು ಸುಮಾರು ನಮ್ಮ ತಂದೆ ಕಾಲದಿಂದನೂ ಅವರು ತೋಟಗಳು ಮಾಡ್ತಾ ಬರ್ತಾ ಇದ್ದಾರೆ. ನಾವು ಈ ಹೂವಿನ ಕೃಷಿಗೆ ಬಂದು ಸುಮಾರು ಒಂದು 4-5 ವರ್ಷದ ಇತ್ತೀಚೆಗೆ ಮಾಡ್ತಾ ಇರೋದು ಇದು. ಓಕೆ, ಹೆಂಗೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಈ ಒಂದು ಹೂವಿನ ಕೃಷಿ ಯಾವ ರೀತಿ ಇದೆ? ಪರವಾಗಿಲ್ವಾ? ಇಲ್ಲ, ಮಾಡ್ಬೋದು, ಏನು ತೊಂದರೆ ಇಲ್ಲ. ರೈತರು ಬೇರೆ ಬೇರೆ ಬೆಳೆಗಳಂದ್ರೆ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗ್ಬಾರ್ದು ನಾವು. ಅಲ್ಲ, ಮಲ್ಟಿ ಕ್ರಾಪ್ಸ್ ಇರಬೇಕು. ಮಲ್ಟಿ ಕ್ರಾಪ್ಸ್, ಈಗ ಹೂವಿನ ಬೆಳೆ ಇರಬೇಕು, ಬೇರೆ ಬೇರೆ. ಈ ಒಂದು 5-6 ಎಕರೆ ಇದ್ರೆ ಒಂದೊಂದು ಎಕರೆ ಒಂದೊಂದು ಬೇರೆ ಬೇರೆ ಬೆಳೆಯನ್ನ ಇಟ್ಕೊಂಡ್ರೆ ರೈತರಿಗೆ ಅನುಕೂಲ. ಇದು ಒಂದು ಮುಖ್ಯವಾದ ಪಾಯಿಂಟ್ ಸರ್. ಯಾಕಪ್ಪ ಅಂತ ಹೇಳಿದ್ರೆ, ಈಗ 6 ಎಕರೆ ಇದೆ ಅಂತ ಹೇಳ್ಬಿಟ್ಟು 6 ಎಕರೆನು ಟೊಮೊಟೊ ಮಾಡೋದು, 6 ಎಕರೆ ಇದೆ ಅಂತ ಹೇಳ್ಬಿಟ್ಟು 6 ಎಕರೆನು ಹೂವನೆ ಮಾಡೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ, ಎಲ್ಲ ಒಂದ್ ಕಡೆ ಹೊಡೆತ ತಿಂತಿರಲ್ವಾ? ಖಂಡಿತ ರೈತರಿಗೆ ಅದೇ ತೊಂದರೆ ಆಗೋದು. ಏನ್ ಗೊತ್ತಾ, ರೈತ ಏನೋ ಸಾಲ ಮಾಡ್ಕೊಂಡು ಹಾಕ್ತಾರೆ. ಈಗ ಒಂದ್ರ ಮೇಲೆ ಡಿಪೆಂಡ್ ಆದ್ರೆ ಈಗ ರೇಟ್ ನೋಡಿ ತುಂಬಾ ಕಡಿಮೆ ಇದೆ ಇದು. ಈಗ ಏನ್ ರೇಟ್ 70-80 ರೂಪಾಯಿ ಇದು. ಈಗ ಕಷ್ಟ ಇದೆ ಒಂದ್ರ ಮೇಲೆ ಡಿಪೆಂಡ್ ಆದ್ರೆ. ಈಗ ನೋಡಿ, ನೀವು ಬರ್ಬೇಕಾದ್ರೆ ನೋಡಿದ್ರಲ್ಲ ಟೊಮೊಟೊ ಇದೆ ಹೌದೌದು ಅಲ್ವಾ? ಈಗ ಅದು 3ನೇ ಕಟ್ಟಿಂಗು. ಇದು ಸ್ವಲ್ಪ ಡೌನ್ ಆಯ್ತು ಅಂದ್ರೆ ಅದು ಸ್ವಲ್ಪ ನಡೀತದೆ. ಹಾಗೆ ಈಗ ನೋಡಿ, ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕಂತ ಹೇಳಿದ್ರೆ ಮಲ್ಟಿ ಕ್ರಾಪ್ಸ್ ನ ಮಾಡೋದು ಸೂಕ್ತ ಅಂತ ನಿಮ್ಮ ಅಭಿಪ್ರಾಯ? ಖಂಡಿತ ಮಲ್ಟಿ ಕ್ರಾಪ್ಸ್ ಹೋಗ್ಲೇಬೇಕು. ಓಕೆ, ಈಗ ನಾವು ಒಂದು ಪರ್ಟಿಕ್ಯುಲರ್ ಆಗಿರೋಂಥ ಕ್ರಾಪ್ ಅಲ್ಲಿ ಸೊ ಏನೆಲ್ಲ ನೀವು ಮಾಡಿರ್ತೀರಾ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣವಾ? ಓಕೆ, ಖಂಡಿತ. ಈಗ ಸರ್ ನೋಡೋದಾದ್ರೆ ಈ ಒಂದು ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿರ್ಬೋದು ಸರ್? ಇದೇನು ಒಂದು 1/4 ಎಕರೆ ಬರುತ್ತೆ. 1/4 ಎಕರೆ. ಸೊ ನೀವು ನಾಟಿ ಮಾಡಿರೋಂಥ ಐಶ್ವರ್ಯ 2 ಸಸಿಗಳು ಸೊ ಎಷ್ಟು ತಗೊಂಬಂದಿದ್ದೀರಿ ಇದಕ್ಕೆ? 20,000 ನಾಟಿ ಮಾಡಿದ್ದೀನಿ. 20,000 ನಾಟಿ ಮಾಡಿದ್ದೀರಾ. ಸೊ ಅಂತರಗಳನ್ನ ನೋಡೋದಾದ್ರೆ ಗಿಡ ನೋಡಿದ್ರೆ ಜಾಸ್ತಿ ಒಂದು ಸ್ವಲ್ಪ ಬ್ರಾಡ್ ಆಗಿದೆ. ಅಂತರ ನೋಡಿದ್ರೆ ತುಂಬಾ ಅಂದ್ರೆ ಚೆನ್ನಾಗಿ ಕೊಟ್ಟಿದ್ದೀರಾ. ಎಷ್ಟೆಷ್ಟು ಕೊಟ್ಟಿದ್ದೀರಾ ಸರ್ ಸಾಲಿಂದ ಸಾಲಿಗೆ? ನಾನು 1 ಕೊಟ್ಟಿದ್ದೀನಿ. ಇದು ಅಲ್ಲ, ಸಾಲಿಂದ ಸಾಲಿಗೆ ಇದೊಂದು 5 ಅಡಿ ಮೇಲೆ ಬರಲ್ಲ. ಟೊಮೊಟೊ ಮಾಡ್ದಂಗೆ ಮಾಡಿದೀರಾ? ಹೌದು. ಸಸಿಯಿಂದ ಸಸಿಗೆ 1 ಕಾಲು ಜಿಗ್ಜಾಗ್ ಫಾರ್ಮೆಟ್ ಅಲ್ಲಿ ಹಾಕಿದ್ದೀರಾ? ಹೌದು. ಸರ್, ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ವೈಟ್ ಇದೆ. ವೈಟ್ ನೋಡೋದಾದ್ರೆ ಕ್ವಾಲಿಟಿ ಟಾಪ್ ಮ್ಯಾಚ್ ಅಲ್ಲಿ ಇದೆ. ಸೊ ವೈಟ್ ಯಾಕೆ ಟ್ರೈ ಮಾಡಲ್ಲ ಅಂತ ಎಲ್ಲರೂ ಬಂದು ಪ್ಯೂರ್ ಆಗಿ ಜಾಸ್ತಿ ಸ್ವಲ್ಪ ಎಲ್ಲೋನೇ ಟ್ರೈ ಮಾಡ್ತೀರಾ? ಹೌದು. ಆಕ್ಚುಲಿ ಏನ್ ಗೊತ್ತಾ, ಯಾವ್ದೋ 1-2 ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ನರ್ಸರಿ. ಯಾವ್ದೋ ಒಂದು ಆ ಕಡೆ ಈ ಕಡೆ ಮಿಸ್ ಆಗಿ ಬಂದಿದೆ. ಎರಡು ಈಗ ಬರೀ ನಾವ್ ಇದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಾನು ಆಗ್ಲೇ ಹೇಳ್ದಂಗೆ ಹೂವು ಬೆಳಿತೀನಿ ಅಂದ್ರೆ ಒಂದೇ ಬೆಳಿಬಾರ್ದು. ಈಗ ಐಶ್ವರ್ಯನೇ ಬೆಳಿಬಾರ್ದು, ಸೆಂಟ್ ಎಲ್ಲ ಬೆಳಿಬೇಕು. ನೀವ್ ಹೇಳ್ದಂಗೆ ವೈಟ್ ಬೆಳಿಬೇಕು. ಇನ್ನು ಡಿಫ್ರೆಂಟ್ ವೆರೈಟೀಸ್ ಇದೆ. ಚಾಕ್ಲೇಟ್ ಇದೆ, ಕಾಶ್ಮೀರ್ ಪಿಂಕ್ ಅನ್ನೋದಿದೆ, ಇನ್ನು ಸಾಕಷ್ಟು ವೆರೈಟಿ ಇದೆ. ಅದನ್ನು ಬೆಳೆದ್ರು ರೈತರು ಖಂಡಿತ ಲಾಭ ಪಡ್ಕೊಳ್ಬಹುದು ಅಂತ ನನ್ನ ಒಂದು ಉದ್ದೇಶ. ಓಕೆ, ಅಂತರಗಳ ಬಗ್ಗೆ ಹೇಳಿದಾಯ್ತು. ಈಗ ಸಸಿ ವಿಚಾರಕ್ಕೆ ಬಂದಾಗ ಈಗ ರೈತರಲ್ಲಿ ಇರೋದು ಒಂದು ದೊಡ್ಡ ಕನ್ಫ್ಯೂಷನ್ಗಳು ಜಾಸ್ತಿ ಇದೆ. ಹೌದು. ರಾಯಕೋಟೆ ಸಸಿ, ಕಲ್ಕತ್ತಾ ಸಸಿ. ಸೊ ಇದು ಎರಡು ರೀತಿಯ ಒಂದು ಕನ್ಫ್ಯೂಷನ್ ಅಲ್ಲಿ ಇದಾರೆ. ಸೊ ಯಾವ ಸಸಿ ಯಾವ ಟೈಮ್ ಅಲ್ಲಿ ಚೆನ್ನಾಗ್ ಆಗ್ಬೋದು ಸರ್? ಈಗ ಕೆಲವೊಬ್ರು ಹೇಳ್ತಾರೆ ಸೀಸನ್ಗೆ ಬಂದು ರಾಯಕೋಟೆ ಸಸಿ ಆದ್ರೇನೆ ಸಾಕು, ಹೆಂಗಿದ್ರೇನು ಗಿಡ ಚೆನ್ನಾಗುತ್ತೆ. ಅಲ್ಲ, ನಾನ್ ಹೇಳೋದೇನಂದ್ರೆ, ನಾವು ಇದು ರಾಯಕೋಟೆ ಸಸಿ, ಇದು ಕಲ್ಕತ್ತಾ ಸಸಿ ಅಂತ ಕಂಡಿಡಿಯಕ್ ಆಗಲ್ಲ, ಗೊತ್ತಾಗಲ್ಲ ನಮ್ಗೆ. ಈಗ ಯಾವ್ದೋ ಕೊಡ್ತಾರೆ ತಗೊಂಬಂದು ಉಣ್ತೀವಿ. ಓಕೆ, ಬಟ್ ನಮಗೆ ಎಲ್ಲಿ ನಂಬಿಕೆ ಇರ್ತದೋ, ಯಾರ ಮೇಲೆ ವಿಶ್ವಾಸ ಇರ್ತದೋ, ನಾವ್ ಎಲ್ಲಿ ತಗೊಳ್ತಾ ಇರ್ತೀರೋ ಖಂಡಿತ ಅಲ್ಲಿ ತಗೊಂಬಂದು ನಾಟಿ ಮಾಡಿದ್ರೆ ಒಳ್ಳೆ ಈಲ್ಡ್ ತಗೋಬಹುದು. ನೋಡಿ, ಇದು ನಾನ್ ತಗೊಂಬಂದಿರ್ತಕ್ಕಂಥದ್ದು ಇದು ವೆಂಕಟಾಪುರ ಭರತ್ ಅಣ್ಣ ಅಂದ್ಬಿಟ್ಟು. ವೆಂಕಟಾಪುರ ಭರತ್? ಹೌದು. ಅವರು ತುಂಬಾ ದೊಡ್ಡ ನರ್ಸರಿ ಅವ್ರದ್ದು. ಸುಮಾರು ನಮ್ಮ ಏರಿಯಾ ಸುಮಾರು ಲಕ್ಷಗಳ ನಾರು ಬರ್ತದೆ ಅವ್ರ ನರ್ಸರಿಯಿಂದಾನೆ. ಇದು ಅವ್ರ ನರ್ಸರಿ. ಇದು ಕ್ವಾಲಿಟಿ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಹೋದ್ರು ಟಾಪ್ ಮಾಡ್ತಾರೆ. ನಾವು ALF ಹಾಕೋದು. ಇದು ಬೆಂಗಳೂರು ಮಾರ್ಕೆಟ್. ಅವರು ಒಳ್ಳೆ ಓನರು. ಅವ್ರೇನು ಒಳ್ಳೆ ಪರ್ಸನ್ ಅವರು. ಓಕೆ, ಈಗ ಸಸಿ ವಿಚಾರ ಇವಾಗ ನೀವು ಅಲ್ಲಿ ತಗೊಂಡ್ಬರ್ತೀರಿ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ರಾಯಕೋಟೆದಂತ ಇಲ್ಲ ಅಥವಾ ಕಲ್ಕತ್ತಾ ಸಸಿ ಅಂತ ಹೇಳ್ತಾರೆ? ಇದನ್ನ
ಇದು ಅವ್ರದ್ದು ಕಲ್ಕತ್ತಾ ಪ್ಲಾಂಟ್ ಇದು. ಕಲ್ಕತ್ತಾ ಇದು ₹1 ಕಡಿಮೆ ಮಾಡಲ್ಲ ಅವರು. ಒಂದು ಸಸಿ ಬಂದು ₹3. ಒಂದು ಪೈಸೆ ಕಡಿಮೆ ಮಾಡಲ್ಲ, ಅಷ್ಟೇ ಡಿಮ್ಯಾಂಡ್ ಅವ್ರಿಗೆ. ನೀನ್ ನಾರ್ ಬೇಕಂದ್ರೆ ಅವ್ರ ಹತ್ರ ಕ್ಯೂ ನಿಂತಿರ್ತಾರೆ. ನೀ ಇವಾಗ ಹೇಳಿದ್ರೆ ಇನ್ಯಾವಾಗ ಕೊಡೋದು ಅವರು. ನಾವು ಬೇಕಂತ ಹೇಳಿದ್ರೆ ಸ್ವಲ್ಪ ಮುಂಚಿತವಾಗಿ ಹೇಳ್ಬೇಕು ನಾವು, ಇಲ್ಲಾಂದ್ರೆ ಅವ್ರ ಹತ್ರ ನಾರ್ ಸಿಗೋದೇ ಇಲ್ಲ. ಮತ್ತೆ ಅವ್ರು ಸಿಕ್ಕಾಪಟ್ಟೆ ಎಲ್ರಿಗೂ ಕೊಡಕ್ ಹೋಗಲ್ಲ. ಯಾರಿಗೆ ಅವರು ಇವ್ರು ಇರ್ತಾರ ಮತ್ತೆ ಕಸ್ಟಮರ್ ಇರ್ತಾರ ಅವ್ರಿಗೆ ಮಾತ್ರ ಅವರು ಕೊಡೋದು. ಓಕೆ, ಈಗ ಒಂದು ಸಸಿ ವಿಚಾರನ ಆಯ್ತು. ಸೊ ₹3 ಬೆಲೆ ಕೊಟ್ಟು ತಂದಿರ್ತೀರಾ. ಈಗ ನೋಡಿ ರಾಯಕೋಟೆಯಲ್ಲೇ ಸಿಗ್ತದೆ. ಈಗ ನಮ್ಮ ಫ್ರೆಂಡ್ಸ್ ತಗೊಂಬಂದು ಮಾಡಿದ್ದಾರೆ ಬರೀ ₹1, ಬರೀ 30 ಪೈಸೆಗೆ ತಗೊಂಬಂದು ಮಾಡಿದ್ದಾರೆ. ನಾನು ನಿಮ್ಗೆ ಕಳ್ಸಿದ್ದೆ ಫೋಟೋ, ಅದು ಚೆನ್ನಾಗಿ ಬಂದಿದೆ. 30 ಪೈಸೆ ನಾರು ಚೆನ್ನಾಗಿ ಬಂದಿದೆ, ಇದು ಚೆನ್ನಾಗಿ ಬಂದಿದೆ. ಈಗ ಅದನ್ನ ನಾವು ರಾಯಕೋಟೆದಂತೂ ನಾವು ಅದನ್ನ ಇದ್ ಮಾಡಕ್ಕಾಗಲ್ಲ. ನಾವು ಯೋಚನೆ ಮಾಡ್ಬೇಕಾಗಿರೋದು ಬೆಳೆ ಮಾಡ್ಬೇಕಾಗಿರೋದು. ಅರ್ಥ ಆಯ್ತಲ್ಲ. ಈಗ ಮದರ್ ಚೆನ್ನಾಗಿರ್ಬೇಕು. ರಾಯಕೋಟೆ ಅಂತೇಳಿ ರಾಯಕೋಟೆಯಲ್ಲಿ ಕೆಲವು ಮೋಸ ಮಾಡೋರು ಇದಾರೆ, ಕೆಲವು ಚೆನ್ನಾಗಿ ಕೊಡೋರು ಇದಾರೆ. ನಾವು ಅವ್ರ ಮೇಲೆ ಇದ್ ಮಾಡಕ್ಕಾಗಲ್ಲ. ನಮ್ಮ ಸ್ನೇಹಿತರೊಬ್ಬರು ಚಿಕ್ತಿರ್ತಿಯಲ್ಲಿ ನಾವು ಹಾಕೋ ಮಂಡಿಗೆ ಹಾಕ್ತಾರೆ. ಲಾಸ್ಟ್ ಟೈಮ್ ನಿಮ್ಗೆ ಬರೀ 30 ಪೈಸೆಗೆ ತಂದವ್ರು ನಾರೋದು. ನಾನು ನಿಮ್ಗೆ ಅದು ಫೋಟೋನ ಕಳ್ಸಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ನೋಡಿದೆ ಸರ್. ಈ ಹೊಸೂರಲ್ಲಿ ಇವತ್ತು ನೋಡಿ ₹80 ಟಾಪ್ ರೇಟ್ ಮಾಡ್ತಾರೆ. ₹80 ₹90 ಅವರು ಹೊಸೂರಿಗೆ ಹಾಕ್ತಾರೆ, ಟಾಪ್ ರೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಇದಾದ್ಮೇಲೆ ಸರ್, ಈಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಹೇಳಿದ್ರೆ ಹೂವಿನ ಬೆಳೆಗೆ ಸ್ವಲ್ಪ ತಾಕತ್ ಚೆನ್ನಾಗಿದ್ದಷ್ಟು ನಮ್ಗೆ ಬೆಳೆನೂ ಚೆನ್ನಾಗಿ ಬರ್ತದೆ, ಈಲ್ಡ್ ಚೆನ್ನಾಗಿ ಬರ್ತದೆ. ಈಲ್ಡ್ ತೆಗೆದಿಲ್ಲ ಅಂತ ಹೇಳಿದ್ರೆ ಸೊ ಇದರಲ್ಲಿ ನಾವು ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ. ನೀವು ನೆಲದ ತಯಾರಿ ವಿಚಾರಕ್ಕೆ ಯಾವ ರೀತಿ ಒಂದು ಪ್ರಿಕಾಷನ್ ಅಂದ್ರೆ ಏನೆಲ್ಲ ಒಂದು ಗೊಬ್ಬರಗಳನ್ನ ಕೊಟ್ಟು ತಯಾರಿ ಮಾಡಿರ್ತೀರಿ? ಇದು ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ, ಇದು ಆಕ್ಚುಲಿ ನೋಡಿ ಏನ್ ನೋಡ್ತಾ ಇದೀರಾ, ಇದು ಹೊಲ ಮಾಡ್ತಾ ಇದ್ದಿದ್ದು ಅವರು. ಓಕೆ, ಇದು ನಮ್ಮ ಬ್ರದರ್ ಅವ್ರದೇ. ಇದು ಹೊಲ ಮಾಡ್ತಾ ಇದ್ರು ಅವರು. ಒಂದು ಸಾಲ ಉಳುಮೆ ಮಾಡಿದ್ರು, ಉಳುಮೆ ಮಾಡಿ ರೋಟರ್ ಬೇಟ್ ಹಾಕಿದ್ರು. ಏನೋ ಹೊಲ ಚೆಲ್ಲೋದಿಕ್ಕೆ ಅವರು ಒಂದೇ ಸರಿ ಉಳುಮೆ ಮಾಡಿದ್ದು 5 ನೇಗ್ಲು. ನಾನು ಹಿಂಗೆ ಮಾತಾಡ್ಕೊಂಡು ಇದು ನನಗೆ ಸ್ವಲ್ಪ ಬೇಕು ಈ ಸರಿ ಕೊಡಿ ಅಂತ ಕೇಳಿದಾಗ ಆಯ್ತು ಒಂದಿನ ಮಾಡ್ಕೊ ಅಂತ ಹೇಳಿದ್ರು. ಸರಿ ಅಂತೇಳಿ ಈ ಕಡೆ ಆ ಕಡೆ ಎಲ್ಲ ಹೊಲಗಳು ಚೆಲ್ತಾರೆ. ಈ ಕಡೆ ಬರಕ್ ದಾರಿ ಇಲ್ಲ. ಈ ಕಡೆ ನಂದೂನು ಈ ತೋಟ ಇದೆಯಲ್ಲ, ಇಲ್ಲೂ ದಾರಿ ಇಲ್ಲ. ಇನ್ ಸರಿ ಇನ್ನೇನ್ ಮಾಡೋದಂತೇಳಿ ನಮ್ಮ ಬ್ರದರ್ಗೆ ಹೇಳ್ದೆ ನಾನು, ಒಂದೇ ಸರಿ ಹೆಂಗ ಎಲ್ಲ ರೋಟ್ರಿ ಬೇಟ್ ಹಾಕಿಟ್ಟಿದ್ದಾರೆ, ಬೆಡ್ ಹೊಡ್ಸ್ಬಿಡು ಅಂತ ಹೇಳಿದೆ. ಆ ಬೆಡ್ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಅಣ್ಣ ಬೆಡ್ಡೇ ಬರಲ್ಲ, ಇದು ಸರಿಯಾಗಿ ಉಳುಮೆನೆ ಮಾಡಿಲ್ಲ, ಬೆಡ್ಡೇ ಬರಲ್ಲ ಅಂತ ಹೇಳಿದ್ರು. ಬಂದಷ್ಟು ಬರ್ಲಿ ಮಾಡಪ್ಪ ಅಂತೇಳಿ ಮಾಡಿಸ್ಬಿಟ್ಟೆ. ಇದು ಒಂದೇ ಸಲ ಹಾಕಿ ಇದು ಬೆಡ್ ಎತ್ಸಿದೆ. ಬೆಡ್ ಎತ್ಸ್ಕಿಂತ ಮೊದಲು ಏನು ಮಾಡಿದೆ ಅಂದರೆ, ಒಂದು 2 ಟ್ಯಾಕ್ಟ್ರಿ ಲೋಡು ಒಟ್ಟು ಗೊಬ್ಬರ, ಈ ಕೋಳಿ ಗೊಬ್ಬರ ಒಟ್ಟು ಗೊಬ್ಬರ ಬರ್ತದಲ್ಲ, ಆ ಒಟ್ಟು ಗೊಬ್ಬರ 2 ಲೋಡ್ ಚೆಲ್ಲಿಸಿದೆ. ಚೆಲ್ಸ್ಬಿಟ್ಟು ಇನ್ನೇನು ಮಾಡಿಲ್ಲ ಅದಕ್ಕೆ. ಜೊತೆಗೆ ಇವ್ರದ್ದು ಯಾರಾಮಿಲ್ಲ ಕಾಂಪ್ಲೆಕ್ಸ್ ಅಂತ ಬರ್ತದೆ. ಯಾರಾಮಿಲ್ಲ ಕಾಂಪ್ಲೆಕ್ಸು ಮತ್ತು 10-26 ಕ್ರಾಪ್ ಟಾಕು ಮಹಾದಂದು 9-24 ಬರ್ತದೆ. ಒಂದೊಂದು 2 ಮೂಟೆ ಬೆಡ್ಗಳ ಮೇಲೆ ಹಾಕಿದ್ದು. ಗೊಬ್ಬರನೂ ಕೊಟ್ಟಿಲ್ಲ ನಾನು. ಸುಮ್ಮನೆ ಅದೊಂದು 2 ಮೂಟೆ, ಅದೊಂದು 2 ಮೂಟೆ, ಅದೊಂದು 2 ಮೂಟೆ ಎಲ್ಲ ಮಿಕ್ಸ್ ಮಾಡಿ ಸುಮ್ಮನೆ ಬೆಡ್ ಮೇಲೆ ಹಾಕಿಸಿ ಪೇಪರ್ ಹಾಕ್ಸಿ ಮಾಡಿಸಿ. 2 ಟ್ಯಾಕ್ಟ್ರಿ ಒಟ್ಟು ಗೊಬ್ಬರ, ಅದಾದ ನಂತರ 10-26 6 ಮೂಟೆ ಅಷ್ಟು ಅಷ್ಟೇ 10-26 ಯಾರಾಮಿಲ್ಲ ಕಾಂಪ್ಲೆಕ್ಸ್ ಮತ್ತೆ ಮಹಾದನ್ ಅವ್ರದ್ದು 9-24. ಸೊ ಇದನ್ನ ಮಾತ್ರ ಕೊಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಅದನ್ನ ಹೇಳ್ತೀನಿ, ಯಾಕಂದ್ರೆ ಇದು ಹೊಸ ಭೂಮಿ ಅಲ್ವಾ. ಹೊಸ ಭೂಮಿಯಲ್ಲಿ ಬಂದೇ ಬರ್ತದೆ. ಇದೇನು ಹೊಲ ಮಾಡ್ಕೊಂಡಿದ್ದು ದನಗಳೆಲ್ಲ ಒಂಥರ ಕಾಡ್ತಾರೆ ನೋಡಿ. ಇದು ಕುರಿಗಳು ದನಗಳು ಮೇತ್ಕೊಂಡು ಚೆನ್ನಾಗಿ ಅದೆಲ್ಲ ಗೊಬ್ಬರ ಹಾಕಿ ಚೆನ್ನಾಗಿ ಇದಾಗಿತ್ತು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಆಕ್ಚುಲಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಮಾಡ್ಬೇಕು. ಇಲ್ಲ ಸರ್, ನಾವ್ ಎಷ್ಟೇ ಹೇಳಿದ್ರು ನೆಲ ರಿಕವರ್ ಆಗಿರ್ತದೆ. ಹೌದೌದು ಹೇಳಿದ್ರೆ ನೆಲ ಈಗ ನೋಡಿ ಈಗ ಬರ್ತದೆ, ನೆಕ್ಸ್ಟ್ ಬರಲ್ಲ. ಇದು ನೆಕ್ಸ್ಟ್ ಇಷ್ಟು ಚೆನ್ನಾಗಿ ಬರಲ್ಲ. ಯಾಕಂತ ಹೇಳಿದ್ರೆ ನಾವು ಅದಕ್ಕೆ ಗೊಬ್ಬರ ಕೊಡ್ಲೇಬೇಕಾಗುತ್ತೆ. ಈ ಫಸ್ಟ್ ಬೆಡ್ ಆಗಿರೋದ್ರಿಂದ ನಾನು ಈ ತರ ಮಾಡಿದೆ. ಓಕೆ ಸರ್, ಇದೆಲ್ಲ ಒಂದು ಆಯ್ತು ಸರ್. ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಐಶ್ವರ್ಯ ಈಗ ಸೆಂಟ್ ಎಲ್ಲ ತಗೊಂಡಾಗ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರೋದು ಸಸಿ ಹೋಗುವಂತ ಪ್ರಾಬ್ಲಮ್. ಸೊ ಈ ಐಶ್ವರ್ಯದಲ್ಲಿ ಏನಾದ್ರು ಆ ರೀತಿ ಪ್ರಾಬ್ಲಮ್ ಇಲ್ಲ? ಖಂಡಿತ ನೋಡಿ, ನೀವು ನೋಡಿ ಒಂದೇ ಒಂದು ಸಸಿ ಎಲ್ಲಿ ಸತ್ತಿಲ್ಲ ನಂದ್ರಲ್ಲಿ. ಹೌದು, ಡ್ಯಾಮೇಜಸ್ ಎಲ್ಲೋ. ಅದಕ್ಕೆ ಏನ್ ಗೊತ್ತಾ, ನಾನು ಬೆಡ್ ಪ್ರಿಪರೇಷನ್ ಮಾಡುವಾಗ ಎಲ್ಲ ಮಾಡಿದಾದ್ಮೇಲೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇದನ್ನ ಬಳಕೆ ಮಾಡ್ತೀನಿ ನಾನು. ಜೈವಿಕ ಶಿಲೀಂಧ್ರಗಳು ಅದನ್ನ ಬಳಕೆ ಮಾಡೇ ಮಾಡ್ತೀನಿ. 1 ಲೀಟರ್ ಕೊಟ್ಬಿಡ್ತೀನಿ ನಾನು. ಓಕೆ, ಅದನ್ನ ಇದು ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಜಸ್ಪಿಲಿಯಂ 3 ಲೀಟರ್ ಕ್ಯಾನ್. ಅದು ಮತ್ತೆ ಇವ್ರದ್ದು ಐರೋ ಪ್ಲಸ್ ಜಿ ಅಂತ ಬರ್ತದೆ. ವ್ಯಾಲಾಗ್ರಾ ಅದು ಒಂದು ಬಕೆಟ್ ಬರ್ತದೆ 5 kg. ಅದು ಸೂಕ್ಷ್ಮಾಣು ಜೀವಿಗಳಿಗೆ ಗೊಬ್ಬರ. ಅದೊಂದು ಬೆಡ್ ಮೇಲೆ ಕೊಟ್ಬಿಟ್ರೆ ಮುಗೀತು ಅಷ್ಟೇ. ಓಕೆ ಸರ್, ಈಗ ಪಿಂಚಿಂಗ್ ವಿಚಾರಗಳಿಗೆ ಬಂದಾಗ ನಾರ್ಮಲ್ ಆಗಿ ಸೆಂಟೆಲ್ಲೋದಲ್ಲಿ ಬಂದು ಸಿಂಗಲ್ ಪಿಂಚ್ ಮಾಡ್ತಾರೆ. ಸೊ ಇದರಲ್ಲಿ ಬಂದು ಒಬ್ಬೊಬ್ರು ಸಿಂಗಲ್ ಪಿಂಚ್ ಅಂತಾರೆ, ಒಬ್ಬೊಬ್ರು ಡಬಲ್ ಪಿಂಚ್ ಅಂತಾರೆ. ನೀವು ಮಾಡಿ ಎಷ್ಟು ಪಿಂಚಿಂಗ್ ಅನ್ನೋದನ್ನ ಮಾಡಿರ್ತೀರಿ? ಇದು ಡಬಲ್ ಪಿಂಚ್ ಮಾಡಿರ್ತೀರಾ. ಸರಿ, ದಿನಗಳ ಅಂತರಗಳು ಹೇಳೋದಾದ್ರೆ ಎಷ್ಟು ದಿನಕ್ಕೊಮ್ಮೆ ಮಾಡಿರ್ತೀರಿ? 20 ದಿನಕ್ಕೆ 20-25 ದಿನಕ್ಕೆ ಒಂದು ಪಿಂಚಿಂಗ್. ಓಕೆ, ಅದಾದ್ಮೇಲೆ ಒಂದು 10-15 ದಿನ ಬಿಟ್ಟು ಮಾಡಿ ಮತ್ತೆ ಲೈಟ್ ಒಂದು 8 ದಿನ ಕೊಟ್ರೆ ಆಯ್ತು ಅಷ್ಟೇ. ಸೊ ಈಗ ಈ ಒಂದು ಕಾಲಾವಧಿಯಲ್ಲಿ, ಈ ಮಂಜಿನ ಕಾಲದಲ್ಲಿ ಏನಾಗುತ್ತೆ, ನಮ್ಮ ಸೂರ್ಯ ಕಿರಣಗಳು ಬಂದು ನೆಲಕ್ಕೆ ತಾಗಬೇಕಂದ್ರೆ ಆಲ್ಮೋಸ್ಟ್ ಈಗ 9 ಗಂಟೆ ಆಗೋಗ್ತದೆ. ಸಂಜೆ ಒಂದು 4:15 ಆದ್ರೆ
ಆಲ್ಮೋಸ್ಟ್ ಒಂದ್ ಸ್ವಲ್ಪ ಡಾರ್ಕ್ನೆಸ್ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ಇದಕ್ಕೆ ಪ್ರಮುಖವಾಗಿ ಈಗ ಲೈಟಿಂಗ್ಸ್ ನ ಬಳಕೆ ಮಾಡ್ತಾರೆ. ಸೊ ಎಷ್ಟು ದಿನ ಕೊಟ್ಟಿದ್ರಿ ಸರ್ ಇದಕ್ಕೆ? ನಾನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೆ, 1 ತಿಂಗಳ 10 ದಿನ ಕೊಟ್ಟಿದ್ದೆ ಇದಕ್ಕೆ. ಸ್ವಲ್ಪ ಏನೋ ಸಂಕ್ರಾಂತಿಗೆ ಬರ್ಲಿ ಅಂತ. ಇದು ಸ್ವಲ್ಪ ಗ್ರೋತಿಂಗ್ ಚೆನ್ನಾಗಿ ಬಂದ್ಬಿಡ್ತು, ಹೊಸ ನೆಲಲ್ಲ. ನನ್ನ ಜೊತೆಲೆ ಮಾಡಿರೋ